ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಓರ್ವ ಪುರುಷನ ಯಶಸ್ಸಿನ ಹಿಂದೆ ಸ್ತ್ರೀ ಪಾತ್ರ ಇದ್ದೇ ಇರುತ್ತೆ ಅನ್ನೋದು ಜಗಜ್ಜನಿತವಾದ ಮಾತು. ಅದರಲ್ಲೂ ಇಡೀ ಕರುನಾಡಿನ ಮುತ್ತು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಅದೊಂದು ನಮ್ಮೆಲ್ಲರ ಬ್ರ್ಯಾಂಡ್. ಕನ್ನಡ ನಾಡು, ನುಡಿ, ನೆಲ, ಜಲ, ಭಾಷೆ ಹಾಗೂ ಸಂಸ್ಕೃತಿಯನ್ನ ಇಡೀ ವಿಶ್ವದುದ್ದಗಲಕ್ಕೂ ಪಸರಿಸಿದ ಮಹಾನಟ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ತಿಳಿತಾ ಹೋದಂತೆಲ್ಲ ಒಂದು ವ್ಯಕ್ತಿತ್ವ ಅವರ ಸುತ್ತಲೂ ಸುಳಿದಾಡುತ್ತಲೇ ಇರುತ್ತೆ. ಅವರೇ ರಾಜಣ್ಣನವರ ಧರ್ಮಪತ್ನಿ ಪಾರ್ವತಮ್ಮ ರಾಜ್ಕುಮಾರ್. ಅವರ ಬಗ್ಗೆ ಬಹಳಷ್ಟು ಮಂದಿಗೆ ಹೆಚ್ಚಾಗೇನೂ ತಿಳಿದಿಲ್ಲ. ಆದರೆ ಸಿನಿಮಾ ರಂಗದ ಇಂದಿನ ಖ್ಯಾತ ಕಲಾವಿದರ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಿಕೊಟ್ಟವರು ಪಾರ್ವತಮ್ಮನವರೇ. ಅದಕ್ಕಾಗಿ ಇಂದಿಗೂ ರಾಜಣ್ಣನ ಕುಟುಂಬವನ್ನ ದೊಡ್ಡಮನೆ ಎಂದೇ ಕರೀತಾರೆ. ಲಕ್ಷಾಂತರ ಮಂದಿಗೆ ಬದುಕು ಕಟ್ಟಿಕೊಟ್ಟಿದ್ದಾರೆ, ಹೊಟ್ಟೆ ತುಂಬಿಸಿದ್ದಾರೆ. ಆ ಋಣವಂತೂ ಈ ಕರುನಾಡಿನ ಸಿನಿರಂಗದ ಮೇಲಿದೆ. ಕನ್ನಡ ಚಿತ್ರೋದ್ಯಮ ಆಧಾರ ಸ್ತಂಭವಾಗಿದ್ದ ಪಾರ್ವತಮ್ಮನವರು ಹಲವಾರು ಚಿತ್ರಗಳನ್ನು ನಿರ್ಮಿಸಿ ಯಶಸ್ವಿ ನಿರ್ಮಾಪಕಿ ಎಂದೇ ಪ್ರಸಿದ್ಧರಾಗಿದ್ದಾರೆ. ಇಂಥ ಅಮೋಘ ವ್ಯಕ್ತಿತ್ವ, ಅದ್ಭುತ ಕಥೆಯನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಪಾರ್ವತಮ್ಮ ರಾಜ್ಕುಮಾರ್ ಅವರ ಹಿನ್ನೆಲೆಯನ್ನ ಒಮ್ಮೆ ಗಮನಿಸಿದ್ರೆ 1939ರಲ್ಲಿ ಮೈಸೂರಿನ ಸಾಲಿಗ್ರಾಮದಲ್ಲಿ ಪಾರ್ವತಮ್ಮನವರ ಜನನವಾಗುತ್ತೆ. ಅಪ್ಪಾಜಿ ಗೌಡ ಹಾಗೂ ಲಕ್ಷ್ಮಮ್ಮ ದಂಪತಿಗಳ 8 ಜನ ಮಕ್ಕಳಲ್ಲಿ 2ನೇ ಮಗಳಾಗಿದ್ದ ಪಾರ್ವತಮ್ಮನವರು ಓದಿನಲ್ಲಿ ಚುರುಕಾಗಿದ್ರು. ಹಾಗಾಗಿ ತಂದೆ ತಾಯಿ ಕೂಡ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಿಸ್ತಾ ಇದ್ರು. ಅದರಲ್ಲೂ ಪಾರ್ವತಮ್ಮನವರಿಗೆ ಅಚ್ಚುಮೆಚ್ಚಿನ ವಿಷಯವೆಂದರೆ ಗಣಿತ. ಹಾಗಾಗಿ ಹಣಕಾಸು ವ್ಯವಹಾರಗಳನ್ನು ಸುಲಭವಾಗಿ ನಿಭಾಯಿಸಲು ಈ ಜ್ಞಾನವೇ ನೆರವಾಯಿತು ಎನ್ನುವವರು ಇದ್ದಾರೆ. ಆದರೆ ಓದಿನಲ್ಲಿ ಆಸಕ್ತಿ ಇದ್ದರೂ ಅವರಿಗೆ ಅವಕಾಶವಿರಲಿಲ್ಲ. 25/6/1953ರಂದು ನಂಜನಗೂಡಿನ ರಾಣಪ್ಪ ಛತ್ರದಲ್ಲಿ ತಮ್ಮ 13ನೇ ವಯಸ್ಸಿನಲ್ಲಿಯೇ ರಾಜ್ಕುಮಾರ್ ಅವರನ್ನು ವಿವಾಹವಾಗ್ತಾರೆ. ರಾಜಣ್ಣ ಅವರಿಗೆ ಆಗ ಕೇವಲ 24 ವರ್ಷಗಳಾಗಿತ್ತು. ಈ ವಿವಾಹ ಸಂಬಂಧ ಕುದುರಿದ್ದೇ ವಿಶೇಷ. ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಹಾಗೂ ಪಾರ್ವತಮ್ಮ ಕುಟುಂಬದವರು ಸಂಬಂಧಿಕರೇ ಆಗಿದ್ರು. ಪಾರ್ವತಮ್ಮ ಹುಟ್ಟಿದ ಸಮಯದಲ್ಲಿ ಮನೆಗೆ ಬಂದಿದ್ದ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ಇವಳೇ ನನ್ನ ಸೊಸೆ ಎಂದು ಅಂದೇ ನಿರ್ಧರಿಸಿದ್ರಂತೆ. ಪಾರ್ವತಮ್ಮನವರ ತಂದೆ ಅಪ್ಪಾಜಿ ಗೌಡ ಅವರು ಸಂಗೀತ ಶಿಕ್ಷಕರಾಗಿದ್ರು. ರಾಜ್ಕುಮಾರ್ ಅವರಿಗೆ ಸಂಗೀತವನ್ನ ಕಲಿಸಿದ್ದು ಕೂಡ ಇವರೇ. ಅದರಲ್ಲೂ ಶಾರದಾದೇವಿಯೇ ಮುತ್ತುರಾಜರಿಗೆ ಒಲಿದು ಬಿಟ್ಟಿದ್ಲು. ಜೊತೆಗೆ ರಾಜ್ಕುಮಾರ್ ಅವರಿಗೂ ಕಲಿಕೆಯಲ್ಲಿ ಎಲ್ಲಿಲ್ಲದ ಆಸಕ್ತಿ ಕೂಡ. ಹಾಗಾಗಿ ಬಹು ಬೇಗನೆ ಸಂಗೀತದಲ್ಲಿ ಪರಿಣಿತಿ ಸಾಧಿಸಿದ್ರು. ಇನ್ನು ಅದಾಗಲೇ ಇಬ್ಬರಲ್ಲಿ ಪರಿಚಯ ಮೂಡಿತ್ತು. ಹಾಗಾಗಿ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆದ್ರೂ ರಾಜಣ್ಣ ಹಾಗೂ ಪಾರ್ವತಮ್ಮನವರು. ದುರಾದೃಷ್ಟಕರವಾದ ವಿಚಾರ ಅಂದ್ರೆ ಇಬ್ಬರ ಮದುವೆಗೂ ಮುನ್ನವೇ ರಾಜ್ಕುಮಾರ್ ಅವರ ತಂದೆ ವಿಧಿವಶರಾಗಿದ್ರು. ರಾಜ್ಕುಮಾರ್ ಅವರನ್ನ ಪಾರ್ವತಮ್ಮ ಮದುವೆ ಆದಾಗ ರಾಜ್ ಅವರು ರಂಗಭೂಮಿ ಕಲಾವಿದರಾಗಿದ್ದರು ಅಷ್ಟೇ. ಆದರೆ ಮದುವೆಯ ನಂತರ ರಾಜ್ಕುಮಾರ್ ಅವರಿಗೆ ಅದೃಷ್ಟ ಒಲಿಯುತ್ತೆ. ಸಿನಿಮಾದಲ್ಲಿ ಅಭಿನಯಿಸಲು ಅವಕಾಶ ಸಿಗುತ್ತೆ. ಅದು 1954ರಲ್ಲಿ ಬೇಡರ ಕಂಡಪ್ಪ ಚಿತ್ರ. ಅಲ್ಲಿಯವರೆಗೂ ಮುತ್ತುರಾಜ್ ಆಗಿದ್ದವರು ರಾಜ್ಕುಮಾರ್ ಆಗಿ ಬದಲಾದರು. ಹೆಜ್ಜೆ ಹೆಜ್ಜೆಗೂ ರಾಜಣ್ಣನ ಬೆನ್ನಿಗೆ ನಿಂತು ಮಕ್ಕಳನ್ನ ಸಾಕಿ ಸಲಹುತ್ತಾ ವಿದ್ಯಾಭ್ಯಾಸ ನೀಡುತ್ತಾ ಸಂಸಾರದ ನೊಗ ಹೊತ್ತುಕೊಂಡವರು ಪಾರ್ವತಮ್ಮನವರು. ಹಾಗಾಗಿ ರಾಜಣ್ಣನವರು ಕೂಡ ಮನೆ ಮಹಾಲಕ್ಷ್ಮಿ ಎಂದೇ ಪಾರ್ವತಮ್ಮನವರನ್ನ ಗೌರವಿಸ್ತಾ ಇದ್ರು. ಇಬ್ಬರು ಕೂಡ ಎಂದೆಂದಿಗೂ ಕಿತ್ತಾಡಿಕೊಂಡಿದ್ದೇ ಇಲ್ಲವಂತೆ. ಅವರದ್ದೊಂದು ಆದರ್ಶಪ್ರಾಯ ದಾಂಪತ್ಯ ಬದುಕು. ಒಂದ್ ಕಾಲದಲ್ಲಿ ರಾಜ್ಕುಮಾರ್ ಅವರ ಜೊತೆ ಸಿನಿಮಾ ಮಾಡಿದ್ರೆ ನಿರ್ಮಾಪಕರಿಗೆ ನಷ್ಟವಾಗುತ್ತೆ ಎಂಬ ಮಾತು ಕೇಳಿಬಂತು. ಇದರಿಂದ ರಾಜ್ಕುಮಾರ್ ಅವರು ಬೇಸರಗೊಂಡು ನಮ್ಗೆ ಸಿನಿಮಾ ಬೇಡ, ಊರಿಗೆ ಹೋಗಿ ಕೃಷಿ ಮಾಡಿ ಬದುಕೋಣ ಎಂದು ನಿರ್ಧರಿಸಿದ್ರಂತೆ.
ಇಂತಹ ಸಮಯದಲ್ಲಿ ರಾಜ್ಕುಮಾರ್ ಅವರಿಗೆ ಸಮಾಧಾನ ಪಡಿಸಿದ ಪಾರ್ವತಮ್ಮ ಅವರೇ ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡ್ರು. ಪಾರ್ವತಮ್ಮನವರು ರಾಜ್ಕುಮಾರ್ ಅವರ ಬೆನ್ನೆಲುಬಾಗಿದ್ರು. ಆದರೆ ಕ್ರಮೇಣ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ಬಹುಬೇಡಿಕೆಯ ನಟರಾದರು. 70ರ ದಶಕದಲ್ಲಿ ವೃತ್ತಿ ಜೀವನದ ಅತ್ಯಂತ ಉತ್ತುಂಗ ಸ್ಥಿತಿಗೆ ರಾಜ್ಕುಮಾರ್ ತಲುಪಿದ್ರು. ಆದರೆ ನಿರ್ಮಾಪಕರು ಕಡಿಮೆ ಸಂಭಾವನೆ ನೀಡುತ್ತಿದ್ರು. ಅದರ ಪರಿಣಾಮವೇ ಮೂಡಿ ಬಂದದ್ದು ತ್ರಿಮೂರ್ತಿ ಚಿತ್ರ. ಆರಂಭದಲ್ಲಿ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಕಥೆಗಳನ್ನ ಸೂಚಿಸ್ತಾ ಇದ್ದ ಪಾರ್ವತಮ್ಮ ರಾಜ್ಕುಮಾರ್ ತ್ರಿಮೂರ್ತಿ ಚಿತ್ರದ ಮೂಲಕ ಮೊಟ್ಟ ಮೊದಲ ಬಾರಿಗೆ ನಿರ್ಮಾಪಕರಾದರು. ಪೂರ್ಣಿಮಾ ಎಂಟರ್ಪ್ರೈಸಸ್ ಸಂಸ್ಥೆಯನ್ನ ಹುಟ್ಟು ಹಾಕಿದ್ರು. ರಾಜ್ಕುಮಾರ್ ಅವರ ಜೊತೆ ಸಿನಿಮಾ ಮಾಡಿದ್ರೆ ನಷ್ಟವಾಗುತ್ತೆ ಎಂದು ಹೇಳಿದ್ದವರಿಗೆ ತ್ರಿಮೂರ್ತಿ ಸಿನಿಮಾ ಮಾಡಿ ಮೌನವಾಗಿಯೇ ಉತ್ತರ ಕೊಟ್ರು. ತ್ರಿಮೂರ್ತಿ ಚಿತ್ರದಿಂದ ಶುರುವಾದ ಪಾರ್ವತಮ್ಮ ಅವರ ಸಿನಿಪಯಣ ಗಿರಿಕನ್ಯೆ, ಶಂಕರ್ ಗುರು, ತಾಯಿಗೆ ತಕ್ಕ ಮಗ, ವಸಂತ ಗೀತೆ, ಭಾಗ್ಯವಂತ, ಕವಿರತ್ನ ಕಾಳಿದಾಸ, ಹೊಸ ಬೆಳಕು, ಹಾಲು ಜೇನು, ಚಲಿಸುವ ಮೋಡಗಳು, ಅಪೂರ್ವ ಸಂಗಮ, ಒಂದು ಮುತ್ತಿನ ಕತೆ, ಶ್ರುತಿ ಸೇರಿದಾಗ, ಆನಂದ್, ಅಪ್ಪು, ನಂಜುಂಡಿ ಕಲ್ಯಾಣ ಹೀಗೆ ಸಾಲು ಸಾಲು ಸೂಪರ್ ಹಿಟ್ ಚಿತ್ರಗಳನ್ನ ನಿರ್ಮಾಣ ಮಾಡಿದ್ರು. ಸುಮಾರು 80ಕ್ಕೂ ಅಧಿಕ ಚಿತ್ರಗಳನ್ನ ನಿರ್ಮಾಣ ಮಾಡಿರುವ ಪಾರ್ವತಮ್ಮ ಇಂದಿಗೂ ಸೋಲಿಲ್ಲದ ನಿರ್ಮಾಪಕಿಯಾಗಿ ಉಳಿದಿದ್ದಾರೆ. ತಮಿಳುನಾಡಿನ ರಾಜಕಾರಣಿ ಕಮ್ ನಟ ಎಂಜಿ ರಾಮಚಂದ್ರನ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಭೇಟಿಯಾಗ್ತಾ ಇದ್ರು. ಆಗ ತಮಿಳುನಾಡಿನಲ್ಲೇ ಹೆಚ್ಚಾಗಿ ಸಿನಿಮಾಗಳು ನಿರ್ಮಾಣವಾಗ್ತಿದ್ದ ಕಾರಣ ಎಂಜಿಆರ್ ಪತ್ನಿ ಜಾನಕಿ ಅವರಿಗೆ ಪಾರ್ವತಮ್ಮ ಆತ್ಮೀಯರಾಗಿದ್ರು. ಚಿತ್ರೀಕರಣದ ನಿಮಿತ್ತ ಚೆನ್ನೈಗೆ ಹೋದಾಗ ಅಲ್ಲೇ ಉಳಿದುಕೊಳ್ತಿದ್ರು. ಆಗ್ಲೇ ಜಾನಕಿಯವರು ಪಾರ್ವತಮ್ಮ ಅವರನ್ನ ಭೇಟಿಯಾಗ್ತಾ ಇದ್ರು. ಇಬ್ಬರ ನಡುವೆ ಉತ್ತಮ ಒಡನಾಟ ಕೂಡ ಇತ್ತು. ಗಾಂಧಿನಗರದಲ್ಲಿ ಸಿನಿಮಾ ಮಾಡಿ ಹಣ ಕಳೆದುಕೊಂಡೆ, ಜೀವನ ಕಳೆದುಕೊಂಡೆ ಎಂದು ಹೇಳುವ ನಿರ್ಮಾಪಕರು ಕಾಣ್ತಾರೆ. ಆದರೆ ಸಿನಿಮಾನೇ ಪ್ರಾಣ, ಸಿನಿಮಾನೇ ಉಸಿರು, ಸಿನಿಮಾದಿಂದಲೇ ಬದುಕು ಎಂದು ಬದುಕುತ್ತಾ ಸಿನಿಮಾದಿಂದಲೇ ಎಲ್ಲವೂ ಸಿಕ್ಕಿದೆ ಎಂದು ಹೇಳಿಕೊಂಡ ದಿಟ್ಟ ಮಹಿಳೆ ಪಾರ್ವತಮ್ಮ ರಾಜ್ಕುಮಾರ್. ಅದೇ ರೀತಿ ಯಶಸ್ವಿ ಸಿನಿಮಾಗಳನ್ನ ನಿರ್ಮಾಣ ಮಾಡಿ ಕನ್ನಡ ಚಿತ್ರರಂಗದ ದಿಟ್ಟ ನಿರ್ಮಾಪಕಿ ಎನಿಸಿಕೊಂಡ್ರು. ಕನ್ನಡ ಚಿತ್ರರಂಗದ ಮಾರುಕಟ್ಟೆಗೆ ಬದಲಾವಣೆ ಮಾಡಿದ್ದು ವಜ್ರೇಶ್ವರಿ ಕಂಬೈನ್ಸ್. ಮುಂಬೈ ಕರ್ನಾಟಕ, ಮೈಸೂರು ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಹೀಗೆ ಕನ್ನಡ ಸಿನಿಮಾಗಳಿಗೆ ಪ್ರಾಂತೀಯ ಆಧಾರದಲ್ಲಿ ವಿತರಣಾ ಮೌಲ್ಯವನ್ನ ತಂದುಕೊಟ್ಟ ಹೆಗ್ಗಳಿಕೆ ವಜ್ರೇಶ್ವರಿ ಕಂಬೈನ್ಸ್ಗೆ ಸಲ್ಲುತ್ತೆ. ಪಾರ್ವತಮ್ಮ ಅವರ ಆಶೀರ್ವಾದದಿಂದ ಅನೇಕ ಪ್ರತಿಭೆಗಳು ಇಂಡಸ್ಟ್ರಿಗೆ ಪರಿಚಯವಾಗಿದ್ದಾರೆ. ಸುಧಾರಾಣಿ, ಸರಳ, ವೀಣಾ, ವಿದ್ಯಾಶ್ರೀ, ಮಾಲಾಶ್ರೀ, ಮೋಹಿನಿ, ಮಮತಾಶ್ರೀ, ಪ್ರೇಮ, ಶಿಲ್ಪಾ, ಅನುಪ್ರಭಾಕರ್, ರಕ್ಷಿತಾ, ರಮ್ಯಾ ಹೀಗೆ ಇನ್ನು ಹಲವು ನಟಿಯರನ್ನ ಚಿತ್ರಜಗತ್ತಿಗೆ ಪರಿಚಯಿಸಿದ್ದೇ ಪಾರ್ವತಮ್ಮ ರಾಜ್ಕುಮಾರ್. ಶಂಕರ್ ಗುರು, ಅನುರಾಗ ಅರಳಿತು, ಜೀವನ ಚೈತ್ರ, ಜನ್ಮದ ಜೋಡಿ ಹಾಗೂ ನಂಜುಂಡಿ ಕಲ್ಯಾಣ ಸಿನಿಮಾಗಳು ಚಿತ್ರಮಂದಿರದಲ್ಲಿ 1 ವರ್ಷ ಪ್ರದರ್ಶನ ಕಂಡಿವೆ. ಅವರ ನಿರ್ಮಾಣದ 16 ಸಿನಿಮಾಗಳು 25 ವಾರ ಪ್ರದರ್ಶನ ಕಂಡಿದ್ರೆ 33 ಸಿನಿಮಾಗಳು 100 ದಿನಗಳು ಹಾಗೂ 19 ಸಿನಿಮಾಗಳು 50 ದಿನ ಪ್ರದರ್ಶನ ಕಂಡಿವೆ. ಕನ್ನಡ ಚಿತ್ರರಂಗದಲ್ಲಿ ಪಾರ್ವತಮ್ಮ ಅವರ ಸುದೀರ್ಘ ಸಾಧನೆಯನ್ನ ಗುರುತಿಸಿ ಪಾರ್ವತಮ್ಮ ಅವರಿಗೆ ಬೆಂಗಳೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿದೆ. ಪಾಲ್ಕೆ ಅಕಾಡೆಮಿ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ. ದಶಕಗಳ ಕಾಲ ಕನ್ನಡ ಚಿತ್ರರಂಗಕ್ಕಾಗಿ ದುಡಿದಿರುವ ಪಾರ್ವತಮ್ಮ ಕೇವಲ ರಾಜ್ಕುಮಾರ್ ಕುಟುಂಬಕ್ಕೆ ಮಾತ್ರ ಅಮ್ಮನಾಗಿರಲಿಲ್ಲ, ಇಡೀ ಇಂಡಸ್ಟ್ರಿಗೆ ಅಮ್ಮ ಆಗಿದ್ರು. ಆದರೆ ವಿಧಿವಶಾತ್ 2013 ಮೇ 31ರಂದು ತಮ್ಮ 78ನೇ ವಯಸ್ಸಿನಲ್ಲಿ ನಿಧನರಾದರು. ಸಾವಿಗೂ ಮುನ್ನ 16 ದಿನಗಳ ಕಾಲ ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ಬಹು ಅಂಗಾಂಗ ವೈಫಲ್ಯದಿಂದಾಗಿ ಮೇ 31ರ ಬೆಳಗ್ಗೆ 4:40ಕ್ಕೆ ನಿಧನರಾದರು. ಅಂತೂ ಇಂದಿಗೂ ಕನ್ನಡ ಸಿನಿಮಾ ರಂಗವನ್ನ ಉಳಿಸಿ ಬೆಳೆಸಿ ಬಾನೆತ್ತರಕ್ಕೆ ಕಟ್ಟಿದ ಕೀರ್ತಿ ಪಾರ್ವತಮ್ಮನವರಿಗೆ ಸಲ್ಲುತ್ತೆ. ಇವಿಷ್ಟು ಪಾರ್ವತಮ್ಮನವರ ಬದುಕಿನ ಚಿಕ್ಕದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.